ಇದಕ್ಕಿಂತ ಸರ್ ಸಾಕಷ್ಟು ಬೆಳೆಗಳೆಲ್ಲ ಹಾಳಾಗ್ಯಾವ, ಸಂಪೂರ್ಣ ಹಾಳಾಗ್ಯಾವ ಸರ್. ರೈತರಿಂದ ಸಾಲ ಮನ್ನಾ ಪ್ರಸ್ತಾಪ ವಿಷಯ ಬರ್ತಾ ಇದೆ ಸರ್. ಅದರ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ನಿಲುವಿಲ್ಲ ಸರ್. ಈಗ ಬೆಳೆ ಹಾನಿ ಏನಾಗಿದೆ ಅದನ್ನು ಕೊಡಬೇಕು ಮೊದಲು. ಅದಕ್ಕೋಸ್ಕರ ಜಂಟಿ ಸರ್ವೆ ಮಾಡಿಸಿದ್ದೀವಿ, ಮಾಡೋಕ್ಕೆ ಹೇಳಿದ್ದೀವಿ, ಸೂಚನೆ ಕೊಟ್ಟಿದ್ದೀನಿ. ಈಗ ರೆವಿನ್ಯೂ ಡಿಪಾರ್ಟ್ಮೆಂಟ್ನವ್ರಿಗೆ, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನವ್ರಿಗೆ ಬಹುಶಃ ಇನ್ನೊಂದು ವಾರದಲ್ಲಿ ಜಂಟಿ ಸರ್ವೆ ಆಗುತ್ತೆ. ಅದಾದಮೇಲೆ ಬೆಳೆ ಹಾನಿ ಪರಿಹಾರ ವಿತರಣೆ ಮಾಡ್ತೀವಿ. ಜಂಟಿ ಸಮೀಕ್ಷೆ ಸಮರ್ಪಕವಾಗಿ ಆಗ್ತಾ ಇಲ್ಲ. ಜಂಟಿ ಸಮೀಕ್ಷೆ ಸರ್ ರೈತರು ಎಲ್ಲ ಹೊಲಕ್ಕೆ ಹೋಗ್ತಾ ಇಲ್ಲ, ಈಗ ಪ್ರಾರಂಭ ಆಗಿದೆ. ವಲಸೆ ಹೋಗ್ತಾರ, ಮಳೆ ಬರ್ತಾ ಇಲ್ಲ, ಮಳೆ ಇದೆಯಲ್ಲಪ್ಪ. ಇನ್ನು ಮಳೆಗಾಲ ಈ ಸಾರಿ ಅದೃಷ್ಟವಶಾತ್ ಒಳ್ಳೆ ಮಳೆ ಆಗಿದೆ. ವಾಳ್ಕೆ ಮಳೆಗಿಂತ 4% ಜಾಸ್ತಿ ಆಗಿದೆ ಈ ಸಾರಿ ಮಳೆ ಓವರಾಲ್. ಕೆಲವು ಭಾಗಗಳಲ್ಲಿ ಹೆಚ್ಚಾಗಿದೆ. ಈಗ ಬೀದರ್, ಗುಲ್ಬರ್ಗ ಇಲ್ಲೆಲ್ಲ ಜಾಸ್ತಿ ಆಗಿದೆ. ಇಲ್ಲಿ ಯಾದಗಿರಿ, ಬೀದರ್, ಕಲಬುರ್ಗಿ ಇಲ್ಲೆಲ್ಲ ಬೆಳೆ ನಷ್ಟ ಜಾಸ್ತಿ ಆಗಿದೆ. ಕೂಡಲೇ ಅದಕ್ಕೆ ಪರಿಹಾರ ಕೂಡ ಕೊಡ್ತೀವಿ. ಪ್ರಾಥಮಿಕ ವರದಿ ಇಲ್ಲ, ಒಟ್ಟಿಗೆ ಫೈನಲ್ ವರದಿ ತಗೋತೀವಿ. ಚರ್ಚೆ ಮಾಡ್ತೀವಿ. ಕೆಲವೊಂದು ರೈತರು ಇನ್ಸೂರೆನ್ಸ್ ಕಟ್ಟಿಲ್ಲ ಸರ್, ಅಂತವರಿಗೂ ಲಾಸ್ಟ್ ಟೈಮ್ ಇಂದಾನು ಕ್ಲೈಮ್ ಆಗ್ತಾ ಇಲ್ಲ. ಇನ್ಸೂರೆನ್ಸ್ ಕಟ್ಟದೇ ಇರುವಂತ ರೈತರಿಗೆ ಯಾವ್ದು ಪರಿಹಾರ ಬರ್ತಾ ಇಲ್ಲ. ಇನ್ಶೂರೆನ್ಸ್ ಎಲ್ಲ ಕೊಟ್ಟಿದ್ದೀವಿ. ಸರಿ, 24-25ರಲ್ಲಿ 656 ಕೋಟಿ ಹೈಯೆಸ್ಟ್ ಬಂದಿದೆ. ನಾನ್ ಇನ್ಶೂರ್ಡ್ ಕ್ರಾಪ್ ಬಗ್ಗೆ ಇನ್ಶೂರೆನ್ಸ್ ಮಾಡಿಸ್ಕೊಂಡಿಲ್ಲ, ಅವ್ರಿಗೆ ಏನಾದರೂ ಪರಿಹಾರ ಇದೆ? ಪರಿಹಾರ ಅದು ಕೊಡೋಣ. ಅದೇ ಈಗ ಹೇಳಿದ್ದೀನಿ, ಕೂಡಲೇ ಅವ್ರನ್ನ ಕಾರು ಪತ್ತೆಯಾಗಿದೆ, ಕೂಡಲೇ ಅವ್ರನ್ನ ಯಾರು ಅಪರಾಧಿಗಳಿದ್ದಾರೆ ಅವ್ರನ್ನ ಟ್ರೇಸ್ ಮಾಡಬೇಕು ಅಂತ ಹೇಳಿದ್ದೀನಿ. ಬಿಜಾಪುರದ SP ಫೋನ್ ಮಾಡಿ ಕೂಡಲೇ ಅವ್ರನ್ನ ಮಾಡಬೇಕು. ಮತ್ತು ಯಾರು ಈ ಅಧಿಕಾರಿಗಳನ್ನೆಲ್ಲ ಅಲರ್ಟ್ ಮಾಡಲಿಕ್ಕೆ ಹೇಳಬೇಕು ಅಂತ ಹೇಳಿದ್ದೀನಿ. ಬೀದರ್ ಆಯ್ತು, ಚರ್ಚೆಣ ಆಯ್ತು, ಕಲಬುರಗಿನಲ್ಲೂ ATM ದರೋಡೆ ಆಗಿದೆ ಸರ್. SBI ಬ್ಯಾಂಕ್ಗಳಿಗೆ ಯಾವುದೇ ರೀತಿ ಭದ್ರತೆ ಇಲ್ಲ. ಅವರು ಸೆಕ್ಯೂರಿಟಿ ಗಾರ್ಡ್ಗಳನ್ನು ನೇಮಕ ಮಾಡ್ಕೊಳ್ಳೋದಿಲ್ಲ, CC ಕ್ಯಾಮ್ರಾ ಕರೆಕ್ಟ್ ಆಗಿ ಇಟ್ಕೊಳ್ಳೋದಿಲ್ಲ. ಈಗ ಸೆಕ್ಯೂರಿಟಿ ಗಾರ್ಡ್ಗಳನ್ನ ನೇಮಕ ಮಾಡ್ಕೊಳ್ಳೋರು ಬ್ಯಾಂಕ್ನವರು. ಹೌದು ಸರ್, ನಾವು ಪೊಲೀಸ್ನವರು ಪ್ರೊಟೆಕ್ಷನ್ ಕೊಡ್ತೀವಿ ಅಷ್ಟು. ಬಟ್ ಆ ದುಡ್ಡು ಏನು ಕಳ್ತನ ಮಾಡ್ಕೊಂಡಿರ್ತಾರಲ್ಲ ಸರ್, ಅವ್ರೇನು ಸತ್ಕಾರ್ಯಕ್ಕೆ ಬಳಕೆ ಮಾಡೋದಲ್ಲ, ಇನ್ನೊಂದು ಕ್ರೈಮ್ಗೆ ಬಳಕೆ ಮಾಡ್ಕೊತಾರೆ. ಸೊ ಹಂಗಾಗಿ ಪೊಲೀಸರು ಅಲರ್ಟ್ ಆಗಬೇಕು ಅಂತ ಜನರ ಆಗ್ರಹ ಇರುತ್ತೆ. ಇಲ್ಲ ಹೊರ ರಾಜ್ಯಗಳಿಂದ ಜಾಸ್ತಿ ಆಗ್ತಿದೆ ಸರ್. ಹೊರ ರಾಜ್ಯಗಳು ಬಿಹಾರ್, UP, ಗುಜರಾತ್ ಇಂದ ಈ ರೀತಿಯಾದಂತ ದರೋಡೆಕೋರು ಬಂದು ಮಾಡ್ತಾರೆ ಸರ್. ಅದಕ್ಕೆ ತಡೆಗಟ್ಟಲಿಕ್ಕೆ ಎಲ್ಲ ರೀತಿ ಮುಂಜಾಗ್ರತಾ ಕ್ರಮ ತಗೋಬೇಕು ಅಂತ ಪೊಲೀಸ್ನವರು ಸೂಚನೆ ಕೊಟ್ಟಿದ್ದೀವಿ. ಸಾಲ ಮನ್ನಾದ ಬಗ್ಗೆ ರೈತರಿಂದ ಸಾಲ ಮನ್ನಾ ಬಗ್ಗೆ ಒತ್ತಾಯ ಕೇಳಿದ್ರೆ ತಮ್ಮ ಬಗ್ಗೆ ನಿರೀಕ್ಷೆ ಇಟ್ಕೊಂಡಿದ್ದಾರೆ ರೈತರು ನಿರೀಕ್ಷೆ ಇಟ್ಕೊಂಡಿದ್ದಾರೆ ಸರ್. ಪರಿಶೀಲನೆ ಮಾಡ್ತೀವಿ. ಸಂಬಂಧ ತಡವಾಗಿ ವರದಿ ಕೊಟ್ಟಿದೆ ಅಂತ ಅಲಿಗೇಷನ್ ಲಾಸ್ಟ್ ಇಯರ್ ಬಂದಿತ್ತು. ಈ ವರ್ಷ ಏನಾದರೂ ಬೇಗ ಕೊಡ್ತೀರಾ? ಏನೋ ಕೇಂದ್ರ ಸರ್ಕಾರಕ್ಕೆ ಫ್ಲಡ್ ಬಗ್ಗೆ ಸರ್, ಡ್ಯಾಮೇಜ್ ಬಗ್ಗೆ ಸೆಂಟ್ರಲ್ ಗೌರ್ಮೆಂಟ್ ರಿಪೋರ್ಟ್ ಲಾಸ್ಟ್ ಇಯರ್ ಲೇಟ್ ಆಗಿ ಹೋಯ್ತು. ಲೇಟ್ ಆಗಿಲ್ಲ, ನಾವು ಕಳಿಸ್ತಾ ಅವ್ರು ಕೊಡ್ಲಿಲ್ಲ. ಕೋರ್ಟ್ಗೆ ಹೋಗಿ ತಗೊಂಡು, ಆಮೇಲೆ ಸುಪ್ರೀಂ ಕೋರ್ಟ್ಗೆ ಹೋಗಿ ತಗೊಂಡು. ಸರ್, ತಾವು ಸಾಕಷ್ಟು ಜನರಿಗೆ ಸೌಲಭ್ಯಗಳು ಕೊಡ್ತಾ ಇದ್ದೀರಿ. BPL ಕಾರ್ಡ್ರಲ್ಲಿ ಅನರ್ಹರ ಸಂಖ್ಯೆನೇ ಜಾಸ್ತಿ ಇರೋದು ಅಂತ. ಯಾರು BPL ಹೋಲ್ಡರ್ ಸರ್? ಅದಕ್ಕೆ ಅರ್ಹರು ಯಾರನ್ನು ತೆಗಿಬಾರ್ದು, ಅನರ್ಹರಿಗೆ ತೆಗೆದಾಕಬೇಕು. ಆಮೇಲೆ ಒಂದು ವೇಳೆ ಅರ್ಹರು ಬಿಟ್ಟೋಗಿದ್ರೆ ಅಂಥವ್ರನ್ನ ಹೊಸದಾಗಿ ಸೇರ್ಪಡೆ ಮಾಡ್ಕೊಳ್ತಕ್ಕಂಥದ್ದು ಮಾಡಬೇಕು. ಅನರ್ಹರನ್ನು ತೆಗೆದಾಕಬೇಕು ಅಂತ ಸೂಚನೆ ಕೊಟ್ಟಿದ್ದೀನಿ ನಾನು. ಇಲ್ಲಿಗೆ ನಾನು ಅನೇಕ ಸಾರಿ ಭೇಟಿ ಮಾಡಿದ್ದೀನಿ, ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಿದ್ದೀನಿ, ನಮ್ಮ ಯಾರು ನಿರ್ಮಲಾ ಸೀತಾರಾಮನ್ ಭೇಟಿ ಮಾಡಿದ್ದೀನಿ, ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿದ್ದೀನಿ. ಏನು ಸರ್ಕಾರ ಸ್ಪಂದಿಸ್ತಾ ಇಲ್ಲ, ಏನು ಮಾಡೋದು ಕೇಂದ್ರ ಸರ್ಕಾರ? ಜನ ಹಸಿವಿನಿಂದ ಬಳಲಬಾರದು ಅಂತ ಅನ್ನಭಾಗ್ಯ ಅಂತ ಒಂದು ಮಹತ್ವದ ಸ್ಕೀಮ್ ಮಾಡಿದಿರಿ. ಯಾದಗಿರಿನಲ್ಲಿ ಅನ್ನಭಾಗ್ಯ ಅಕ್ಕಿ ವಿದೇಶಗಳಿಗೆ ರಫ್ತು ಆಗ್ತಾ ಇದೆ ಸರ್. CID ಕೂಡಲೇ CID ಎಂಕ್ವೈರಿ ಮಾಡಿಸ್ತಾ ಇದ್ದೀನಿ. ಏನ್ ಮಾಡ್ತಾರಪ್ಪ?
ಅಲ್ಲ ಅಂದ್ರೆ ನೀವು ನಾಸ್ತಿಕ ಅನ್ನೋ ಕಾಲಂ ಸೇರಿಸಬಾರ್ದಿತ್ತು ಅನ್ನೋ ಒಂದು ವಿಚಾರ ಯಾರು ಆರ್ ಅಶೋಕ್ ಅವರು. ಆರ್ ಅಶೋಕ ಹೇಳ್ದಾಗೆಲ್ಲ ಕೇಳಕ್ಕಾಗಲ್ಲ ನಾವು. ಆರ್ ಅಶೋಕ ಬಿಜೆಪಿ ಅವ್ರು ಹೇಳಿದವರು ರಾಜಕೀಯ ಮಾತಾಡ್ತಾರೆ, ಅವ್ರನ್ನೆಲ್ಲ ಮತಾಂತರ ನಾವು ಸಿದ್ದರಾಮಯ್ಯ ಅವರು ಎಲ್ಲ ಇದನ್ನು ಕೂಡ ತಪ್ಪದೇನೆ ಸೋಶಿಯೋ ಎಕನಾಮಿಕ್ ಶೈಕ್ಷಣಿಕ ಎಜುಕೇಶನಲ್ ಸರ್ವೆ ಆಗ್ಬೇಕು. ಯಾಕಂತಂದ್ರೆ ಈ ಸೋಶಿಯೋ ಎಜುಕೇಶನಲ್ ಸರ್ವೆ ಆಗೋದ್ರಿಂದ ನಾಳೆ ಸ್ವಾತಂತ್ರ್ಯ ಬಂದು 78 ವರ್ಷ ಆಯ್ತು. ಅವರ ಆರ್ಥಿಕ ಪರಿಸ್ಥಿತಿ ಏನು, ಶೈಕ್ಷಣಿಕ ಪರಿಸ್ಥಿತಿ ಏನು, ಅವರ ಸಾಮಾಜಿಕ ಪರಿಸ್ಥಿತಿ ಏನು ಅಂತಕ್ಕಂಥದ್ದನ್ನ ಗುರ್ತು ಮಾಡ್ಕೊಂಡು ಇದರಿಂದ ಗೊತ್ತಾಗುತ್ತೆ ಈ ಸರ್ವೆಯಿಂದ. ಇದಾದ್ಮೇಲೆ ನಾವು ಕಾರ್ಯಕ್ರಮಗಳನ್ನ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ರೂಪಿಸ್ಲಿಕ್ಕೆ ಬಿಜೆಪಿ ಡೆಲಿಗೇಷನ್ ರಾಜ್ಯಪಾಲರು ದೂರು ಕೊಟ್ಟಿದೆ ಸರ್. ಅವರು ಕಂಟ್ರಿ ಕ್ರಿಶ್ಚಿಯನ್ಸು ಮುಸ್ಲಿಮ್ಸು ಈ ದೇಶದ ಪ್ರಜೆಗಳಲ್ವ ಅವರು. ಹಿಂದೂ ಒಳಪಂಗಡಗಳಲ್ಲಿ ಕ್ರಿಶ್ಚಿಯನ್ ಅಂತ ಸೇರ್ಪಡೆ ಆಗ್ತಾ ಇದೆ ಸರ್. ಹಿಂದೂ ಒಳಪಂಗಡಗಳಲ್ಲಿ ಕ್ರಿಶ್ಚಿಯನ್ ಬರ್ತಾ ಇದೆ ಸರ್. ಅಂದ್ರೆ ಈಗ ನೋಡಪ್ಪ, ಯಾರು ಏನ್ ಬರೀ ಹೇಳ್ತಾರೆ ಅದ್ರ ಪ್ರಕಾರ ಮಾಡ್ಕೊಳ್ತಕ್ಕಂಥದ್ದು. ಈಗ ಪ್ರತಿಯೊಬ್ಬರು ಮನೆಗಳಿಗೂ ಹೋಗ್ತೀವಲ್ಲ, 1,75,000 ಟೀಚರ್ಗಳನ್ನ ಅಪಾಯಿಂಟ್ ಮಾಡಿದ್ದೀವಿ ಎನ್ಯುಮರೇಟರ್ಸ್ ಆಗಿ. ಅವ್ರಿಗೆ 120ರಿಂದ 150 ಮನೆಗಳು ಕೊಟ್ಟಿದ್ದೀವಿ. ಅವರು ಪ್ರತಿ ಮನೆಗೂ ಹೋಗಿ 22ರಿಂದ ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರವರೆಗೂ ಕೂಡ ಸರ್ವೆ ಮಾಡ್ತಾರೆ. ಲಾಸ್ಟ್ ಟೈಮ್ಗಿಂತ 50,000 ಲಾಸ್ಟ್ ಟೈಮ್ಗಿಂತ ಈ ಸಾರಿ 40,000ಕ್ಕೂ ಹೆಚ್ಚು ಟೀಚರ್ಸ್ಗಳನ್ನ ಅಪಾಯಿಂಟ್ ಮಾಡಿದ್ದೀವಿ. ನೋಡಪ್ಪ, ಇದು ಹಿಂದಿನ ಸರ್ಕಾರದಲ್ಲೇ ಮಾಡಿತ್ತು. ಯಾರು ವಿರೋಧ ಮಾಡಬೇಕಾದಂತ ಅಗತ್ಯ ಇಲ್ಲ. ಇದಕ್ಕೆ ಕೇಂದ್ರ ಸರ್ಕಾರ ತೀರ್ಮಾನ ಮಾಡೋದು. ಕೇಂದ್ರ ಸರ್ಕಾರ ಎಲ್ಲ ತೀರ್ಮಾನ ಮಾಡೋದು, ಶಿಫಾರಸ್ ಮಾಡೋದಷ್ಟೇ. ತೀರ್ಮಾನ ಮಾಡೋರು ಯಾರು? ಯಾರು ವಿರೋಧ ಮಾಡಬೇಕಾದಂತ ಅಗತ್ಯ ಇಲ್ಲ. ಅವರು ಎಷ್ಟಿಗೆ ಬರ್ತಾರೆ ಅನ್ನೋದಾದ್ರೆ ಎಷ್ಟಿ ಮಾಡ್ತಾರೆ, ಇಲ್ಲವ್ರೆ ಇಲ್ಲ ಅಂತ ಮಾಡ್ತಾರೆ. ಸರ್, ತಮಗೆ ಈಗ ಸರ್ ಕಲ್ಯಾಣ ಕರ್ನಾಟಕ ಸಚಿವಾಲಯ ಮಾಡಿದ್ರೆ ಅದಕ್ಕಾಗಿ ಕಲ್ಯಾಣ ಕರ್ನಾಟಕ ಭಾಗದ ಜನರ ಪರವಾಗಿ ಧನ್ಯವಾದಗಳು. ಆದ್ರೆ ಹೊಣೆಗಾರಿಕೆ ಯಾರಿಗೆ ವಹಿಸ್ಕೊಡ್ತೀರಿ, ಹೇಗೆ ಅದಕ್ಕೆ ಕಾರ್ಯನಿರ್ವಹಿಸ್ತಾರೆ? ಇಲ್ಲ, ಈಗ ಅದೆಲ್ಲ ಮಾಡ್ತೀವಿ, ಅಧಿಕಾರಿಗಳನ್ನೆಲ್ಲ ಮಾಡ್ತೀವಿ. ಇಲ್ಲೇ ಇರ್ತದೆ ಸಚಿವಾಲಯ, ಇಲ್ಲೇ ಇರ್ತದೆ. ಈ ಭಾಗದ ಅಭಿವೃದ್ಧಿ ಕೆಲಸಗಳಿಗೆ ಇನ್ನು ವೇಗ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಹೊಣೆಗಾರಿಕೆ ಯಾರಿಗೆ ವಹಿಸ್ಕೊಡ್ತೀರಿ? ಓಕೆ, ಥ್ಯಾಂಕ್ ಯು.